ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟಿಕಾ ಗೋಲ್ಡ್ ಕಂಪನಿ. ಸೋಷಿಯಲ್ ಮೀಡಿಯಾದಲ್ಲಿ ಸ್ಟಾರ್ ನಟಿಯರನ್ನೇ ಟಾರ್ಗೆಟ್ ಮಾಡ್ತಿರೋ ಕಾಮುಕರ ವಿಕೃತಿ ಈಗ ಮಿತಿ ಮೀರಿದೆ. ಒಂದ್ ಕಡೆ ಜೈಲ್ನಲ್ಲಿರೋ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರನ್ನೇ ಗುರಿಯಾಗಿಸಿ ಕಿಡಿಗೇಡಿಗಳು ಬ್ಯಾಡ್ ಕಮೆಂಟ್ ಮಾಡ್ತಿದ್ದಾರೆ. ಮತ್ತೊಂದೆಡೆ ನಟಿ ರುಕ್ಮಿಣಿ ವಸಂತ್ ಅವರ ಅಶ್ಲೀಲ ಎಐ ಮಾರ್ಫಿಂಗ್ ಫೋಟೋ ಹರಿಬಿಟ್ಟ ಕಿರಾತಕರಿಗೆ ಸಿಸಿಬಿ ಪೊಲೀಸರು ಶಾಕ್ ನೀಡಿದ್ದಾರೆ. ಮರೆಯಲ್ಲಿ ಕೂತು ವಿಕೃತಿ ಮೆರೆದವರ ಎದೆಯಲ್ಲಿ ನಡುಕ ಹುಟ್ಟಿಸಿರೋ ಸೈಬರ್ ಕ್ರೈಮ್ ಕೆಡ್ಡಾದ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಮತ್ತೆ ಅಶ್ಲೀಲ ಕಾಮೆಂಟ್ ಕಾಟ. ಗಂಡ ಜೈಲಿನಲ್ಲಿದ್ದಾನೆ ಎಂದು ನಿಂದನಾತ್ಮಕ ಪೋಸ್ಟ್. ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಅಶ್ಲೀಲ ಫೋಟೋ, ವಿಡಿಯೋ ಮಾಡೋದು ಹಾಗೂ ಬ್ಯಾಡ್ ಕಾಮೆಂಟ್ ಮಾಡುವವರು ಹೆಚ್ಚಾಗಿದ್ದಾರೆ. ದರ್ಶನ್ ಜೈಲು ಸೇರಿದ ಬಳಿಕ ಸೋಷಿಯಲ್ ಮೀಡಿಯಾದಲ್ಲಿ ಕೆಲ ಕಿಡಿಗೇಡಿಗಳು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರನ್ನ ಟಾರ್ಗೆಟ್ ಮಾಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ಕಿಡಿಗೇಡಿಗಳ ಕಾಟ ಮುಂದುವರೆದಿದೆ. ಕೆಲ ಕಾಮುಕರು ಜಲಗಾರ ಯೂನಿವರ್ಸಿಟಿ ಎಂಬ ಹೆಸರಿನಲ್ಲಿ ನಕಲಿ ಖಾತೆಗಳನ್ನ ತೆರೆದು ಅಶ್ಲೀಲ ಪದಗಳು ಹಾಗೂ ಅತ್ಯಂತ ಕೆಟ್ಟದಾಗಿ ಕಾಮೆಂಟ್ಗಳನ್ನ ಮಾಡುತ್ತಿದ್ದಾರೆ. ವಿಜಯಲಕ್ಷ್ಮಿ ಅವರನ್ನ ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡಿ ನಿಂದಿಸುತ್ತಿರುವ ಈ ವಿಕೃತ ಮನಸ್ಸುಗಳು ಅವರು ಸಿನಿಮಾ ನೋಡಲು ಹೋದ ವಿಡಿಯೋಗಳನ್ನ ಶೇರ್ ಮಾಡಿ ಅತ್ಯಂತ ಆಕ್ಷೇಪಾರ್ಹವಾಗಿ ಕಮೆಂಟ್ ಮಾಡುತ್ತಿದ್ದಾರೆ. ಇವರೇ ನೋಡಿ, ಕ್ರಿಮಿನಲ್ ದರ್ಶನ್ ಹೆಂಡತಿ, ಅವಳ ಗಂಡ ಜೈಲಿನಲ್ಲಿ ಎಂದು ನಿಂದಿಸುವುದರ ಜೊತೆಗೆ ಇವಳು ರ್ಯಾಪಿಡೋ ಡ್ರೈವರ್ ಕಾರಿನಲ್ಲಿ ಓಡಾಡುತ್ತಾಳೆ ಎಂಬಂತಹ ಸುಳ್ಳು ಸಂದೇಶಗಳನ್ನ ಹರಡಲಾಗುತ್ತಿದೆ. ಮಜಾ ಅಂದ್ರೆ ಒಂದು ಕಡೆ ಕೆಟ್ಟದಾಗಿ ಕಮೆಂಟ್ ಮಾಡುತ್ತಲೇ ಮತ್ತೊಂದು ಕಡೆ ವಿಜಯಲಕ್ಷ್ಮಿ ಅವರು ದೂರು ನೀಡದಂತೆ ವಿಜಿಗೆ ಕಂಪ್ಲೇಂಟ್ ಕೊಡಬೇಡ ಅಂತ ಹೇಳಿ ಪ್ಲೀಸ್ ಎಂದು ನಕಲಿ ಖಾತೆಗಳ ಮೂಲಕವೇ ಒತ್ತಡ ಹೇರುವ ನಾಟಕ ಮಾಡಿದ್ದಾರೆ. ಕಾಂತಾರ ನಟಿ ಎಐ ಫೋಟೋ ವೈರಲ್ ಪ್ರಕರಣ. ಸರ್ವಿಸ್ ಪ್ರೊವೈಡರ್ ಕಂಪನಿಗೆ ಪತ್ರ ಬರೆದ ಖಾಕಿ. ಇನ್ನು ಸ್ಯಾಂಡಲ್ವುಡ್ ನಟಿ ರುಕ್ಮಿಣಿ ವಸಂತ್ ಅವರ ಅಶ್ಲೀಲ ಮಾರ್ಫಿಂಗ್ ಫೋಟೋ ಮತ್ತು ವಿಡಿಯೋ ಹರಿಬಿಟ್ಟಿದ್ದ ಪ್ರಕರಣದ ತನಿಖೆ ತೀವ್ರಗೊಂಡಿದೆ. ರೊಚ್ಚಿಗೆದ್ದು ದೂರು ನೀಡಿದ್ದ ನಟಿಯ ಪರವಾಗಿ ನಿಂತಿರುವ ಸಿಸಿಬಿ ಸೈಬರ್ ಕ್ರೈಮ್ ಪೊಲೀಸರು ಈಗ ಪೋಸ್ಟ್ ಮಾಡಿದ ಹಾಗೂ ಹಂಚಿಕೊಂಡ ಕಿರಾತಕರ ಐಡಿ ಪತ್ತೆಗೆ ಸರ್ವಿಸ್ ಪ್ರೊವೈಡರ್ ಕಂಪನಿಗೆ ಪತ್ರ ಬರೆದಿದ್ದಾರೆ. ಇನ್ನು ಕೆಲವೇ ದಿನಗಳಲ್ಲಿ ಎಲ್ಲ ಆರೋಪಿಗಳ ಮಾಹಿತಿ ಪೊಲೀಸರ ಕೈ ಸೇರಲಿದ್ದು ಹೆಡೆಮುರಿ ಕಟ್ಟುವುದು ಫಿಕ್ಸ್ ಆಗಿದೆ. ಹೊರ ರಾಜ್ಯದಿಂದ ಕೂಡ ಫೋಟೋಗಳನ್ನ ವೈರಲ್ ಮಾಡಿರೋ ಶಂಕೆ ಇದ್ದು ತನಿಖೆ ಆರಂಭಿಸಿದ್ದಾರೆ. ಹೀಗಾಗಿ ಮರೆಯಲ್ಲಿ ಕೂತು ಪೋಸ್ಟ್ ಮಾಡಿದ್ದವರ ಎದೆಯಲ್ಲಿ ನಡುಕ ಶುರುವಾಗಿದೆ. ಇನ್ನು ಈ ಹಿಂದೆ ನಟಿ ರಮ್ಯಾಗೂ ಹೀಗೆಯೇ ಸಾಮಾಜಿಕ ಜಾಲತಾಣಗಳಲ್ಲಿ ಕೆಟ್ಟ ಕಾಮೆಂಟ್ ಮಾಡಿದ್ದ ವಿಕೃತರು ಏನೂ ಕೂಡ ಜೈಲಿನಲ್ಲಿ ಮುದ್ದೆ ಮುರಿಯುತ್ತಿದ್ದಾರೆ. ಇಷ್ಟಾದ್ರೂ ಕೂಡ ಬುದ್ಧಿ ಕಲಿಯದ ಕಾಮೆಂಟ್ ವೀರರು ಮತ್ತದೇ ಚಾಳಿಯನ್ನ ಮುಂದುವರೆಸಿದ್ದಾರೆ. ಈಗ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರಿಗೂ ಕಿರುಕುಳ ನೀಡುತ್ತಾ ಇದ್ದು ವಿಜಯಲಕ್ಷ್ಮಿ ಮತ್ತೆ ಪೊಲೀಸ್ ಠಾಣೆ ಮೆಟ್ಟಿಲೇರಿ ಇಂತಹ ಕಾಮುಕರಿಗೆ ಬುದ್ಧಿ ಕಲಿಸುತ್ತಾರಾ ಇಲ್ಲ ನಾಯಿ ಬಾಲ ಡೊಂಕು ಅಂತ ಸುಮ್ಮನಾಗುತ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.